ನಡೆದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘದ ರಾಜ್ಯ ಗೌರವ ಅಧ್ಯಕ್ಷರಿರ್ತಕ್ಕಂಥ ಆರ್ ಮನ್ಸೂರಿ ಅವರಿಗೆ ಇನ್ನೇನು ಅಧಿವೇಶನ ಮುಗಿದೋಯಿತು. ಅಧಿವೇಶನದ ನಂತರ ಆ್ಯಕ್ಚುಲಿ ನಾವು ಅಂದರೆ ಕರ್ನಾಟಕ ರಾಜ್ಯ ಕ್ರೈಸ್ ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರರ ಸಂಘದಿಂದ ಒಂದು ಮಹತ್ವದ ಹೋರಾಟವನ್ನು ಪ್ರಕಟಿಸಲಿಕ್ಕೆ ಹೊರಟಿದ್ದೀವಿ. ಆ ನಿಮಿತ್ತ ಪತ್ರಿಕಾಗೋಷ್ಠಿ. ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಕಾರ್ಮಿಕರು, ಗುತ್ತಿಗೆ ಕಾರ್ಮಿಕರು, ಸಾಂದರ್ಭಿಕ ಕಾರ್ಮಿಕರು, ಒಳಗುತ್ತಿಗೆ, ಹೊರಗುತ್ತಿಗೆ, ಕಾಯಮಾತಿ ಇದು ಭಾಳ ಕಾಮನ್ ಮತ್ತು ಅಷ್ಟೇ ಫ್ಯಾಷನ್. ಆದರೆ ನಮ್ಮ ಪಾಲಿಗೆ ಈ ಸಂಘಟನೆ ಆ್ಯಕ್ಚುಲಿ ಹೊರಗುತ್ತಿಗೆ ಕಾರ್ಮಿಕರು, ಔಟ್ಸೋರ್ಸಿಂಗ್ ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯ್ಸ್, ಇವರ ಸಂಖ್ಯೆ ಕರ್ನಾಟಕದಲ್ಲಿ 11,000ಕ್ಕೆ ಹೆಚ್ಚಿದೆ. ನಮಗೆ ಈ ಹೊರಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರ ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗ, ಅಲೆಮಾರಿಗಳು, ದೇವದಾಸಿಯರ ಮಕ್ಕಳು, ಅತಿ ಹಿಂದುಳಿದ ವರ್ಗದವರ ಮಕ್ಕಳಿಗೆ ಉನ್ನತ ಶಿಕ್ಷಣದ ಪರಿಕಲ್ಪನೆ ಇಟ್ಕೊಂಡು ರಾಜ್ಯದಲ್ಲಿ 820ರಿಂದ 880 ತನಕ ವಸತಿ ಶಾಲೆಗಳನ್ನು ಕಟ್ಟಿದ್ದಾರೆ. ಆ ವಸತಿ ಶಾಲೆಗಳಲ್ಲೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ರಾಣಿ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆ, ಏಕಲವ್ಯ ವಸತಿ ಶಾಲೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಶಾಲೆ. ಫಲಿತಾಂಶ 91 to 91ರಿಂದ 100%. ಬಾಗಲಕೋಟೆಯಲ್ಲಿ ವಸತಿ ಶಾಲೆ ವಿದ್ಯಾರ್ಥಿಗಳು ರಿಸಲ್ಟ್ ಕೊಟ್ಟಿದ್ದಾರೆ 91, 95, 100%. ಸರ್ಕಾರಿ ವಸತಿ ಶಾಲೆ. ಈ ವಸತಿ ಶಾಲೆಗಳನ್ನು ಸರ್ಕಾರ ಶುರು ಮಾಡಿ 20 ವರ್ಷ ಆಯಿತು. ನಾವು ಕೆಲಸ ಮಾಡಲಿಕ್ಕೆ 20 ವರ್ಷ ಆಯಿತು. 20 ವರ್ಷ ಆದರೂ ಒಪ್ಪತ್ತಿಗೆ ಊಟಕ್ಕೆ ಸಾಲ್ತಾ ಇಲ್ಲ ಇವರು ಕೂಡ ಸಂಬಳ. ಅದಕ್ಕೆ ಮಾತಿಗೂ ಸಂವಿಧಾನಾತ್ಮಕ ಹಕ್ಕುಗಳು, ಪ್ರಜಾಪ್ರಭುತ್ವ, ಮೌಲ್ಯಗಳು, ಅವಕಾಶಗಳು ಅಂತ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ಮಾಡೋ ಹೊತ್ತಲ್ಲಿ ನಾವೇನು ದುಡಿಮೆ ಮಾಡ್ತಾಯಿದ್ವಿ, ಕೆಲಸ ಮಾಡ್ತಿದ್ವಿ. ದುಡಿಮೆಗೆ ತಕ್ಕಷ್ಟು ಸಂಬಳವನ್ನು ಪಾವತಿ ಮಾಡಬೇಕಾಗಿದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಕರ್ತವ್ಯ. ಇದನ್ನು ಮಾಡ್ತಿರಲ್ಲ ಕಾರಣಕ್ಕೇ ನಮ್ಮ ಹಕ್ಕುಗಳನ್ನು ಮುಂದಿಟ್ಕೊಂಡು ಏಪ್ರಿಲ್ 15ನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ 1 ದಿನದ ಪ್ರತಿಭಟನೆ ನಾವು ಹೊರಟಿದ್ದೀವಿ. ಆವತ್ತಿನ 1 ದಿನದ ಪ್ರತಿಭಟನೆ ಎಷ್ಟು ಮುಖ್ಯ ಅದು ಎರಡನೇದು. ಆದರೆ ಆ ಪ್ರತಿಭಟನೆ ಮೂಲಕ ಕರ್ನಾಟಕದಲ್ಲಿ ನಾವು ಜನಸಾಮಾನ್ಯರ ಕಣ್ಣು ತೆರೆಸಲಿಕ್ಕೆ, ಆಮೇಲೆ ಒಂದು ಸರ್ಕಾರವಾಗಿ ಸುಳ್ಳು ಹೇಳ್ತಾ ಇರೋದನ್ನು ಬಯಲುಗೊಳಿಸಲಿಕ್ಕೆ ನಾವು ಇಚ್ಛಿಸ್ತೀವಿ. ಉದಾಹರಣೆಗೆ ತಮಗೆಲ್ಲ ಗೊತ್ತು, ಕಳೆದ 4 ದಿವಸದ ಹಿಂದೆ ಸದನದಲ್ಲಿ ಐಹೊಳೆ ಶಾಸಕರು ಎತ್ತಿದ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು. ಇದೇ ಇಶ್ಯೂಗೆ ಸಂಬಂಧಪಟ್ಟಾಗೆ ರಾಜ್ಯದಲ್ಲಿ ಎಷ್ಟು ಗುತ್ತಿಗೆ ಕಾರ್ಮಿಕರಿದ್ದಾರೆ ಅಂತ ಕೇಳಿದರೆ 94,000. ಇದು ಸುಳ್ಳು ಅಂತ ಪ್ರತಿಪಕ್ಷದವ್ರು ಕೇಳಿದ ಪ್ರಶ್ನೆಗೆ ಪರಿಹಾರ ಎರಡನೇದ್ದು ಅದು. ಸದನ ರಾಜ್ಯದ ಪ್ರಜಾಪ್ರಭುತ್ವದ ಅತ್ಯುನ್ನತವಾದ ಬಾಡಿ. ಅಲ್ಲಿ ಎಷ್ಟಿದ್ದಾರೆ ಅಂತ ಹೇಳಿದ್ರೆ 94,000 ರಾಜ್ಯದಲ್ಲಿ. ಖಾಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಕೃಷಿ, ಕಂದಾಯದಲ್ಲಿನೇ 95,000 ಇದ್ದಾರೆ. ವಸತಿ ಶಾಲೆಗಳಲ್ಲಿ ನಾವು 11,000 ಇದ್ದೀವಿ. ಸರ್ಕಾರದ ಬೇರೆ ಬೇರೆ ಸಮೀಕ್ಷೆಗಳು ಕರ್ನಾಟಕದಲ್ಲಿ 2,20,000ದಿಂದ 2,80,000ವರೆಗೆ ಹೊರಗುತ್ತಿಗೆ ಕಾರ್ಮಿಕರಿದ್ದಾರೆ ವಿವಿಧ ಇಲಾಖೆಯಲ್ಲಿ. ಇದು ನಂಬರ್ 1 ಸುಳ್ಳು. ಎರಡನೇದು ಅದೇ ಐಹೊಳೆ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು, ರಾಜ್ಯದಲ್ಲಿ ಗುತ್ತಿಗೆ ಆಧಾರಿತ ಕಾರ್ಮಿಕರನ್ನ ಕಾಯಂ ಮಾಡಿ ಅಂತ. ಕಾಯಂ ಮಾಡಲಿಕ್ಕೆ ಏನು ಕ್ರಮ ಕೈಗೊಂಡಿದೆ ಅಂತ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸಿದ್ದೇನೆಂದರೆ, ಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡಲಿಕ್ಕೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಈ ನೋಟ್ ಎಲ್ಲರಿಗೂ ಸಪ್ಲೈ ಆಗಿದೆ. ಇದು ಕೇವಲ ಸುಳ್ಳಷ್ಟಲ್ಲ, ಸುಳ್ಳಾಗಿದ್ರೆ ಅದು ಬೇರೆ ಆಗಿತ್ತು. ಇಡೀ ಸದನವನ್ನು ತಪ್ಪುದಾರಿಸ್ತಕ್ಕಂಥ ಸಭಾನಾಯಕರೇ, ಸರ್ಕಾರದ ಮುಖ್ಯಸ್ಥರೇ ಈ ಸುಳ್ಳು ಹೇಳಿದ್ರೆ ಅಂತ. ಅದಕ್ಕೆ ಈ 2 ವಿಷಯದ ಮೇಲೆ ಮಾತಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅಂತ. ಸೊ ಗುತ್ತಿಗೆ ಕಾರ್ಮಿಕ ರದ್ದತಿ ಹಾಗೂ ನಿಯಂತ್ರಣ ಕಾಯ್ದೆ 1970 ಅಂದರೆ 1970 ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮನ್ನು ಅಬಾಲಿಷ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕಂತ ಆ್ಯಕ್ಟ್ ಇದೆ, ಸೆಂಟ್ರಲ್ ಆ್ಯಕ್ಟ್. ಅದೇ ಹೊತ್ತಲ್ಲಿ ಇದನ್ನು ಕರ್ನಾಟಕದ ನಿಯಮ ಮಾಡಿಕೊಂಡಿದ್ದು 1974ರಲ್ಲಿ. ಕಾಂಟ್ರಾಕ್ಟ್ ಲೇಬರ್ ಅಬಾಲಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1917 ಸೆಕ್ಷನ್ 10 ಪ್ರಕಾರ ಯಾವ ಜಾಗದಲ್ಲಿ ಕೆಲಸ ಕಾಯಂ ಸ್ವಭಾವದಾಗಿರ್ತದೋ ಆ ಜಾಗದಲ್ಲಿ ಕಾರ್ಮಿಕರು ಕಾಯಂ ಸ್ವಭಾವದಲ್ಲಿರಬೇಕು, ಅವ್ರನ್ನ ಕಾಯಂ ಮಾಡಬೇಕು ಅಂತ ಹೇಳ್ತದೆ. ಕಾಂಟ್ರಾಕ್ಟ್ ಲೇಬರ್ ಆ್ಯಕ್ಟ್ ಪವರ್ ಕೊಟ್ಟಿದೆ ಆ್ಯಕ್ಚುಲಿ ಸರ್ಕಾರಕ್ಕಿದೆ, ನ್ಯಾಯಾಲಯಗಳಿಗಿಲ್ಲ. ಆಗ ನೋಡಿದ್ರೆ ಕಾರ್ಮಿಕ ನ್ಯಾಯಾಲಯಗಳಿಗಿಲ್ಲ,
ಆಮೇಲೆ ಬೇರೆ ಬೇರೆ ಟ್ರಿಬ್ಯುನಲ್ಗಳಿಗೆಲ್ಲ ಕರ್ನಾಟಕ ಏನು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಗುತ್ತಿಗೆ ಕಾರ್ಮಿಕರ ಸಲಹಾ ಮಂಡಳಿನ ಫಾರ್ಮ್ ಮಾಡಿ ರಾಜ್ಯ ಸರ್ಕಾರ ತೀರ್ಮಾನ ತಗೊಳ್ಳೋದು. ಯಾವ ಸರ್ಕಾರಕ್ಕೆ ಅಧಿಕಾರ ಇದೆ, ಅಧಿಕಾರ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಇದನ್ನು ಖಂಡಿಸ್ತೀವಿ. ಇದು ತಪ್ಪು ದಾರಿಗಳಿದು. ಹಾಲಿ ಕಾನೂನುಗಳನ್ನು ತಪ್ಪು ವ್ಯಾಖ್ಯಾನ ಮಾಡೋದ್ರ ಮೂಲಕ ಕಾರ್ಮಿಕರಿಗೆ ಆ್ಯಕ್ಚುಲಿ ವಂಚನೆ ಮಾಡುವಂಥ ಈ ಕ್ರಮವನ್ನು ಖಂಡಿಸ್ತೀವಿ. ಸೊ ಎರಡನೇದಾಗಿ ವೇತನಕ್ಕೆ ಸಂಬಂಧಪಟ್ಟಂಗೆ ಕೂಡ ನಾವು ಒಂದು ಮಾತನ್ನು ಹೇಳಲೇಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಹೋರಾಟದ ಮೂಲಕ. ಅದೇನೆಂದರೆ ವೇತನದ ಪ್ರಶ್ನೆಯೇ ಬಂತು ಮಾನ್ಯ ಸದನದಲ್ಲಿ. ಆ ವೇತನದ ವಿಷಯದಲ್ಲಿ ಕೂಡ ಸಿಂಪಲ್ ಆಗಿ ಹೇಳ್ಬಿಟ್ರು. ಏನಂದರೆ ಕಾಲಕ್ಕೆ ಮೇಲ್ದರ್ಜೆಗೆ ಏರಿಸಲ್ಪಟ್ಟಂಥ ತುಟ್ಟಿ ಭತ್ಯೆ ಸಮೇತ ನಾವು ದಿನಗೂಲಿ ಕಾರ್ಮಿಕರಿಗೆ ಗುತ್ತಿಗೆ ಕಾರ್ಮಿಕರಿಗೆ ವೇತನವನ್ನು ಪಾವತಿ ಮಾಡ್ತಾ ಇದ್ದೀವಿ ಅಂತ. ಇದು ಕೇವಲ ಸುಳ್ಳಷ್ಟಲ್ಲ, ಇದು ಕೂಡ ಮಿಸ್ಲೀಡಿಂಗ್. ಅದಕ್ಕೆ ಏಪ್ರಿಲ್ 15 ನಮ್ಮ ಮುಖ್ಯವಾದ ಹೋರಾಟ ಏನಂದರೆ ಗುತ್ತಿಗೆ ಕಾರ್ಮಿಕ ರದ್ದತಿ ಹಾಗೂ ನಿಯಂತ್ರಣ ಕಾಯ್ದೆ ಸೆಕ್ಷನ್ 10 ಪ್ರಕಾರ ರಾಜ್ಯದ ಎಲ್ಲ ವಸತಿ ಶಾಲೆಯ ಹೊರಗುತ್ತಿಗೆ ಪ್ರದೇಶದಲ್ಲಿ ಹೊರಗುತ್ತಿಗೆಯನ್ನು ರದ್ದುಪಡಿಸಬೇಕು. ದಟ್ ಇಸ್ ಆಕ್ಟ್ ಅಂತ. 15 ವರ್ಷ 20 ವರ್ಷ ನಾವು ದುಡಿದಿದ್ವಿ, ಇದನ್ನು ರದ್ದುಪಡಿಸಬೇಕು. ರದ್ದುಪಡಿಸಿ ಕಳೆದ 15-20 ವರ್ಷದಿಂದ ದುಡಿತಕ್ಕಂಥ ನೌಕರನ್ನ ಕಾಯಂ ಮಾಡಬೇಕು. ಇದು ಕಾನೂನು. ಇದು ನಂಬರ್ 1 ಬೇಡಿಕೆ. ಇದ್ರ ಜೊತೆಗೆ ನೀವು ಎಲ್ಲಿವರೆಗೆ ಕಾಯಂ ಮಾಡೋದಿಲ್ಲೋ ಅಲ್ಲಿವರೆಗೆ ಇದೇ ಕಾಯ್ದೆ ಗುತ್ತಿಗೆ ಕಾರ್ಮಿಕರ ರದ್ದತಿ ಹಾಗೂ ನಿಯಂತ್ರಣ ಕಾಯ್ದೆ ಕರ್ನಾಟಕ ನಿಯಮಗಳು 1974 ಸೆಕ್ಷನ್ 25A(b)(5) ಮೊನ್ನೆ CM ಅವರು ಹೇಳಿದರು ಕಾನೂನಿಲ್ಲ ನಮ್ಮ ರಾಜ್ಯದಲ್ಲಿ ಅಂತ. ಇದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ ಕಾನೂನು, ರಾಜ್ಯ ಸರ್ಕಾರ ಮಾಡ್ಕೊಂಡಂಥ ನಿಯಮಗಳು. ನೀವೇ ಮಾಡಿದ ಕಾನೂನು ಬಗ್ಗೆ ನಿಮಗೆ ಅರಿವಿಲ್ಲ, ಮರಿವಿದೆ, ಮರೆಮಾಸ್ತಾ ಇದ್ದೀರಿ ಅಂದರೆ ನಾವೆಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಕಾಯಂ ಮಾಡೋ ತನಕ ಸಮಾನ ದುಡಿಮೆಗೆ ಸಮಾನ ವೇತನವನ್ನು ಈ ಸೆಕ್ಷನ್ ಇರ್ತದೆ, ಅದನ್ನು ಕೊಡಬೇಕಂತ. ಬಂಧುಗಳೇ, ಆ್ಯಕ್ಚುಲಿ ಈಗೇನು 11,000 ಹೊರಗುತ್ತಿಗೆ ಕಾರ್ಮಿಕರಿಗೆ ಈಗ ಕೊಡ್ತಿರೋ ಸಂಬಳ ಎಷ್ಟು? ನಮ್ಮ ಕೆಲಸ ಏನಂದರೆ ಅಡುಗೆ ಮಾಡೋದು, ಸ್ವಚ್ಛತೆ, ಅಡುಗೆದಾರರು ಸ್ವಚ್ಛತೆ ಮಾಡೋರು ಮತ್ತು ಕಾವಲು ಕಾಯೋದು. ಅಡುಗೆ ಮಾಡೋರಿಗೆ 13,000 ಚಿಲ್ಲರೆ ಕೊಡ್ತಾರೆ. ಆ್ಯಕ್ಚುಲಿ ಸ್ವಚ್ಛತೆ ಮಾಡೋರಿಗೆ 12,000 ಚಿಲ್ಲರ, ಕಾವಲುಗಾರರಿಗೆ 11,000 ಚಿಲ್ಲರ. ಆ್ಯಕ್ಚುಲಿ ಇದು ಮಿನಿಮಮ್ ವೇಜಸ್ ನಮ್ಗೆ ಅಪ್ಲೈ ಆಗೋದಿಲ್ಲ. ಸಮಾನ ದುಡಿಮೆಗೆ ಸಮಾನ ವೇತನ ಅಂತ ಏನು ನೇಮ್ ಹೇಳ್ತದೆ, ನೇಮ 25A(b)(5) ಅದೇನು ಹೇಳ್ತದೆ ಆ್ಯಕ್ಚುಲಿ. ಕಾಯಂ ನೌಕರಿಗೆ ಕೊಷ್ಟು ಸಂಬಳವನ್ನು ತಾತ್ಕಾಲಿಕ ಕಾರ್ಮಿಕರಿಗೆ ಕೊಡಬೇಕಾಗತ್ತೆ. ಯಾಕಂದ್ರೆ ವರ್ಕ್ ಪರ್ಮನೆಂಟ್ ನೇಚರ್ ಆಫ್ ವರ್ಕ್ ಅದ. ಕಾಯಂ ಸ್ವಭಾವಧಾರೆ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾರೆ, ಇವರಿಗೆ ಅದೇ ಸಂಬಳವನ್ನು ಕೊಡಬೇಕು ಅಂತ. ಕಾಯಂ ಕೆಲಸಗಾರರಿಗೆ ಎಷ್ಟು ಕೊಡ್ತಾ ಇದ್ದಾರೆ? ಕರ್ನಾಟಕ ರಾಜ್ಯದ ವಸತಿ ನಿಲಯಗಳಲ್ಲಿ ಕೆಲಸ ಮಾಡುವಂಥ ಕಾಯಂ ನೌಕರಿಗೆ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ 35,000 ಪ್ಲಸ್ ಅಲವೆನ್ಸಸ್. 35,000 ಪ್ಲಸ್ ಅಲವೆನ್ಸಸ್ ಇದೆ. ನಾವು ಹೊರಗುತ್ತಿಗೆ ಅನ್ನೋ ಕಾರಣಕ್ಕೆ ಆ ಹೆಸರನ್ನ ಇಟ್ಟು ಕಳೆದ 20 ವರ್ಷದಿಂದ ಮೊದಲು 2,000 ಕೊಟ್ಟರು, ಆಮೇಲೆ 5,000, 3,000, ಈಗ ಗರಿಷ್ಠ 13,000, ಕನಿಷ್ಠ 11,000. ಇದು ದೊಡ್ಡ ವಂಚನೆ, ದೊಡ್ಡ ಮೋಸ. ಅದಕ್ಕೆ ಕಾನೂನಿಲ್ಲ ಅಂತ ಏನು ಹೇಳ್ತೀರಿ? ಕಾನೂನು ಇದೆ. ಸೆಕ್ಷನ್ 10 ಹೇಳ್ತದೆ ಅಬಾಲಿಷ್ ಮಾಡಿ ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮ್ನ ರೆಗ್ಯುಲರೈಸ್ ಮಾಡಿ ಅಂತ ಹೇಳ್ತದೆ. ರೆಗ್ಯುಲರೈಸ್ ಮಾಡಲಿಕ್ಕೆ ಆ್ಯಕ್ಚುಲಿ ನಿರ್ಧಾರ ಕೈಗೊಳ್ಳಿ ಅಂತ. ಎಲ್ಲಿವರೆಗೆ ರೆಗ್ಯುಲರೈಸ್ ಮಾಡೋದಿಲ್ಲ ಅಲ್ಲಿವರೆಗೆ ಸಮಾನ ದುಡಿಮೆಗೆ ಸಮಾನ ವೇತನ, ನಮಗೂ 35,000 ರೂಪಾಯಿ ಸ್ಯಾಲರಿ ಕೊಡಿ. ಇದು ಎಕ್ಸ್ಟ್ರಾ ಬೇಡಿಕೆ ಅಲ್ಲ, ಕಾನೂನು ತೊಡತಿ ಇಲ್ಲ. ಇದ್ರ ಮೇಲೆ 100 ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ, ಹೈಕೋರ್ಟ್ ರೂಲಿಂಗ್ಸ್ ಅದ, ಟ್ರಿಬ್ಯುನಲ್ ಅವಾರ್ಡ್ಗಳದ. ಇಲ್ಲಿ ಮಾಡಬೇಕಾಗಿದ್ದು ಸರ್ಕಾರ ತನ್ನ ಪಾಲಿನ ಕರ್ತವ್ಯ. ಇದನ್ನು ಒತ್ತಾಯಿಸಿ ಆ್ಯಕ್ಚುಲಿ ಏಪ್ರಿಲ್ 15ಗೆ ಫ್ರೀಡಮ್ ಪಾರ್ಕಲ್ಲಿ ಸ್ಥಳಗಳಿಗೆ ನಾವು ಹೊರಟಿದ್ವಿ. ಇದರ ಜೊತೆಗೆ 6 ಬೇಡಿಕೆಗಳಿವೆ. ಯಾವ ವಸತಿ ಶಾಲೆಗಳು, ಮಾದರಿ ಶಾಲೆಗಳು ಆ್ಯಕ್ಚುಲಿ ನಮಗೆಲ್ಲರೂ ಗೊತ್ತಿರೋ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಏನು ಇಂಟ್ರೊಡ್ಯೂಸ್ ಮಾಡಿತ್ತು 1985-86 ನವೋದಯ ಶಾಲೆಗಳಂತ. ಅದೇ ಮಾಡೆಲ್ದಲ್ಲಿ ರಾಜ್ಯ ಮಟ್ಟದಲ್ಲಿ ದುರ್ಬಲ ವರ್ಗಗಳಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿಗಳು, ದೇವದಾಸಿಗಳು ಇವರ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡೋ ಕಾನ್ಸೆಪ್ಟಲ್ಲಿ ಈ 870 ಶಾಲೆಗಳನ್ನು ತೆರೆದಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಸಲುವಾಗಿ 1250 ಕೋಟಿ 1250 ಕೋಟಿ ಖರ್ಚು ಮಾಡಿದ್ದಾರೆ. ಸಂಬಳ ನಮ್ಗೆ ಕೊಡ್ತಿಲ್ಲ. ಆ ಮಕ್ಕಳು 100% ರಿಸಲ್ಟ್ ತೆಗಿಬೇಕಾದ್ರೆ ವಿದ್ಯಾರ್ಥಿಗಳು ಅವರಿಗೆ ಕಾರಣ ನಮ್ಮವರು, ಕೆಲಸಗಾರರು, ಸ್ವಚ್ಛತೆ ಮಾಡೋರು, ವಸತಿ ಶಾಲೆಗಳು ನಡೆಸೋರು, ಕಾವಲು ಕಾಯೋರು. ಅದಕ್ಕೆ ಇದು ದೊಡ್ಡ ಅನ್ಯಾಯ, ಘೋರ ಅನ್ಯಾಯ. ಇದನ್ನು ಸರಿಪಡಿಸಬೇಕು, ನಮ್ಮ ಬೇಡಿಕೆ ಈಡೇರಿಸಬೇಕಂತೇಳಿ ಏಪ್ರಿಲ್ 15ಕ್ಕೆ ಬೆಂಗಳೂರಲ್ಲಿ ಹೊರಟಿದ್ದೀವಿ. ಬೇರೆ ಬೇರೆ ದಿಕ್ಕು ತಪ್ಪಿಸ್ತಾರೆ ಮಂತ್ರಿ, ಶಾಸಕರು. ಮುಖ್ಯಮಂತ್ರಿಗಳೇ ಸದನದಲ್ಲಿ ಸುಳ್ಳು ಹೇಳಿದ ಮೇಲೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಸಾಕಷ್ಟು ಸುಳ್ಳು ಹೇಳ್ತಾರೆ. ಅದಕ್ಕೆ 30-31 ಜಿಲ್ಲೆಯಲ್ಲಿ ಕೂಡ
ಮೊರಾರ್ಜಿ ವಸತಿ ಶಾಲೆಗಳಲ್ಲಿ, ಇಂದಿರಾ ಗಾಂಧಿ ವಸತಿ ಶಾಲೆಗಳಲ್ಲಿ, ಏಕಲವ್ಯ ವಸತಿ ಶಾಲೆ, ಚೆನ್ನಮ್ಮ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ಎಲ್ಲ ವಸತಿ ಶಾಲೆಯ ಸಿಬ್ಬಂದಿಗಳು ಏಪ್ರಿಲ್ 15ರ ಈ ಮಹತ್ವದ ಹೋರಾಟದಲ್ಲಿ ಭಾಗವಹಿಸುವುದರ ಮೂಲಕ ನಾವು ಕರ್ನಾಟಕ ರಾಜ್ಯದಲ್ಲಿ ದುಡಿತಕ್ಕಂಥ ಗುತ್ತಿಗೆ ಕಾರ್ಮಿಕರ ಹೋರಾಟಕ್ಕೆ ಒಂದು ಹೊಸ ಕಾನೂನು ತಿರುವು ಕೊಡ್ಬೇಕಂತೇಳಿ ಈ ಒಂದು ಗೋಷ್ಠಿ ಮೂಲಕ ಅಪೀಲ್ ಮಾಡ್ತಾರೆ. ಈಗ ಮನವಿ ಸಲ್ಲಿಸಿದ್ರೇನು ಕೊಡ್ತಾ ಇದ್ದೀವಿ. ಲೇಟೆಸ್ಟ್ ನಿನ್ನೆ ಆಮೇಲೆ ಈಗ ಒಂದು 25 ದಿವಸ 14 ಡೇಸ್ ಮುಂಚೆ ಕೂಡ ನೋಟಿಸ್ ಮಾಡಿ ಏನ್ ರಿಪ್ಲೈ ವೇಟ್ ಮಾಡಕತ್ತೀವಿ. ಟಿವಿಯಲ್ಲಿ ಬರ್ತಿದೆ, ಏನಂದ್ರೆ ಪೇಪರಲ್ಲಿ ಬರ್ತಿದೆ ಮುಖ್ಯಮಂತ್ರಿಗಳಿಗೆ. ನಮ್ದೊಂದು ಇಶ್ಯೂವೇ ಸೇಮ್ ಇಶ್ಯೂ ಇಂದ ಎಜುಕೇಶನಲ್, ರೆವೆನ್ಯೂ, ಅಗ್ರಿಕಲ್ಚರ್, ಸೆರಿಕಲ್ಚರ್ ಸೆಕ್ಟರ್ನಾಗ ಓನ್ಲಿ 94,000 ಜನರ ಕೂಲಿ ಕೊಡ್ತಾ ಇದ್ದೀವಿ. ಆಮೇಲೆ ಕಾಯಂಗೊಳಿಸ್ಲಿಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಸಿಎಂ. ನೀವು ಪ್ರೊಟೆಸ್ಟ್ ಮಾಡೋದು 15th ಏಪ್ರಿಲ್ ಅಲ್ವಾ? ಹೌದು. ಯಾಕೆ ಈ ದೊಡ್ಡ ಗ್ಯಾಪ್ ಇಟ್ರಿ? ಈ ದೊಡ್ಡ ಗ್ಯಾಪ್ ಇದೆಯಲ್ಲ ಆ ಬಿಡ್ಲಿಕ್ಕೆ ಒಂದು 2 ವಾರ 2.5 ವಾರ ನಮ್ದು ಏನಿದೆ ಅಂದ್ರೆ ಹೆಚ್ಚು ನಿಲ್ಲಕ್ಕೆ ನೋಡಿ, ಈ ವಸತಿ ಶಾಲೆಗಳಲ್ಲಿ ಸಂಪೂರ್ಣ ಮಕ್ಕಳು ಅಲ್ಲೇ ಇರೋದ್ರಿಂದ, ಹಗಲು ಹತ್ರ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಆಗಿರೋದ್ರಿಂದ ಈ ಜವಾಬ್ದಾರಿ ನಮ್ಮವ್ರಿಗೆ ಇತ್ತು, ನಮ್ಮ ಸಿಬ್ಬಂದಿಗೆ. ಯಾಕಂದ್ರೆ HM ಇರ್ತದೆ. ಆಮೇಲೆ ಅಡಿಗೆಯ ಸ್ವಚ್ಛತೆ ಕಾವಲು ಪೂರ್ತಿ ನಮ್ದೇ ಇರ್ತದೆ. ವಸತಿ ಶಾಲೆಗಳು ನಾವೆಲ್ಲರೂ ಹೊರಗು ಸ್ಟ್ರೈಕ್ ಹೊರಟು ಅಂದರೆ ಇಡೀ 880 ವಸತಿ ಶಾಲೆಗಳು ನಿಂತು ಹೋಗ್ತದೆ. ಅಲ್ಲಿ ಮಕ್ಕಳೇನು ತಪ್ಪು ಮಾಡಿಲ್ಲ. ಮಕ್ಕಳ ನಾವು ಇದು ಆಕ್ಚುಲಿ ರಾಜ್ಯ ಮಟ್ಟದಲ್ಲಿ ಈ ರೀತಿ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಸೇರಿಸಿಕೊಡ್ತಿರೋ ಮಟ್ಟ ಬಂದು ಹೋರಾಟ ಆಗಿದ್ದರಿಂದ ಎವರೇಜ್ ಒಂದು 70% ಅಂದ್ರೆ ನಾವು ಒಂದು 6,000-7,000 ಜನ ಸೇರ್ತೀವಿ ಸರ್. 7,000 ನಮ್ಮ ಸ್ಟ್ರೆಂತ್ 11,000 ಇದೆ. ನಿಮ್ಮ ಬೇಡಿಕೆಗಳನ್ನ ಹೇಳ್ತೀರಾ? ಎಸ್. ನಿಮ್ಮ ಬೇಡಿಕೆ ಈಡೇರಲಿಲ್ಲ, ಮುಂದಿನ ನಡೆ ಈಗಾಗಲೇ ಅವರಿಗೆ ನೋಟಿಸ್ಗಳನ್ನು ಮೆಮೊರಾಂಡಮ್ ಸರ್ವ್ ಮಾಡಿದ್ವಿ, ಸಂಬಂಧಪಟ್ಟಂತ ಪ್ರಿನ್ಸಿಪಲ್ ಸೆಕ್ರೆಟರಿ, ಸಂಬಂಧಪಟ್ಟ ಇಲಾಖೆಗಳಿಗೆ. ಮತ್ತು ಈ ಒಂದು ಪ್ರತಿಭಟನೆ ಮೂಲಕ ಸಾರ್ವಜನಿಕರ ಸರ್ಕಾರ ಗಮನ ಸೆಳೆಯಲಿಕ್ಕೆ ಅವರು ಅದಕ್ಕೆ ಈಡೇರಿಸ್ತಾರೆ ಅಂತ ವಿಶ್ವಾಸ ಇಲ್ಲ ನಮಗೆ. ಈಡೇರಿಸಲು ಭಾಳ ಧನ್ಯವಾದ. ಈಡೇರದೆ ಹೋದರೆ ನಾವು ಇದನ್ನ ಡಿಸ್ಪ್ಯೂಟ್ನ ರೈಸ್ ಲೇಬರ್ ಕಮಿಷನರ್ ಮುಂದೆ ಡಿಸ್ಪ್ಯೂಟ್ನ ರೈಸ್ ಮಾಡ್ತೀವಿ. ಇದು ಫಾಲ್ಸ್ ಇನ್ಫಾರ್ಮೇಶನ್ಗೂ ಈಗ ನಾವು ಫೈಲ್ ಮಾಡಿ ತಯಾರು ಮಾಡ್ತಾ ಇದ್ದೀವಿ. ಸದನದಲ್ಲಿ ರಾಜ್ಯ ಸರ್ಕಾರ, ಸಭಾನಾಯಕ, ಮುಖ್ಯಮಂತ್ರಿಗಳೇ ಗುತ್ತಿಗೆ ಕಾರ್ಮಿಕ 3 ಲಕ್ಷ, ಆಕ್ಚುಲಿ 2,70,000 ಗುತ್ತಿಗೆ ಕಾರ್ಮಿಕರ ಕುರಿತು ತಪ್ಪಾದ ಹೇಳಿಕೆ ಅಲ್ಲ, ತಿರುಚಿನ ಹೇಳಿಕೆ, ಅನ್ಯಾಯದ ಹೇಳಿಕೆ. ಸಂಬಳ ಕೊಡ್ತಾ ಇದೀವಿ ಅಂತ ನೀವು ಕೊಡ್ತಿರೋದು ನಮಗೆ 13,000 ಕೊಡ್ತಾ ಇದ್ದೀವಿ, ಪರ್ಮನೆಂಟ್ದವ್ರಿಗೆ 35,000 ಕೊಡ್ತಾ ಇದ್ದೀವಿ. 8 ಗಂಟೆ ಕೆಲಸ ಮಾಡ್ತಿಲ್ಲ, 15 ಗಂಟೆ ಕೆಲಸ ಮಾಡ್ತಿದ್ದೀವಿ ನಾವು. ಸೊ ನಮಗೆ ವಂಚನೆ ಮಾಡ್ತಾ ಇದ್ದೀವಿ, ಇಡೀ ಸದನವನ್ನು ದಿಕ್ಕು ತಪ್ಪಿಸಿದ್ದೀವಿ. ಸೊ ಈ ಕುರಿತು ಕೂಡ ಡಿಸ್ಪ್ಯೂಟ್ ರೈಸ್ ಮಾಡಲಿಕ್ಕೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಜೊತೆಗೆ ಮೈದಾನದ ಹೋರಾಟಗಳು, ಈ ರೀತಿ ಸಾರ್ವಜನಿಕರ ಪ್ರಜಾಸತ್ತಾತ್ಮಕ ಶಕ್ತಿಗಳ ಬೆಂಬಲ, ಸಪೋರ್ಟ್. ಯಾಕಂದ್ರೆ ಸುಮ್ಮನೆ ಸ್ಟ್ರೈಕ್ ಮಾಡ್ತಾರೆ ಇವರು ಅಂತ ನಮ್ಮಲ್ಲಿ ಒಂದು ಬದಲಾವಣೆ ಮಾಡೋ ಸಾಧ್ಯತೆ ಇದೆ. ಸಾರ್ವಜನಿಕರಿಗೂ ಸರ್ಕಾರಕ್ಕೆ ಮುಟ್ಲಿ ಅಂತ ಮೈದಾನದ ಹೋರಾಟ ಕೂಡ ಇದೆ. ಮತ್ತು ಮಾಧ್ಯಮ ಮಿತ್ರರಿಗೆ, ಇವತ್ತು ರಾಜ್ಯದಲ್ಲಿ ನಾವು ಸುಮಾರು 824 ವಸತಿ ಶಾಲೆಗಳಲ್ಲಿ ಅಡಿಗೆಯವರಾಗಿ, ಅಡಿಗೆ ಸಹಾಯಕರಾಗಿ, ಕಾವಲುಗಾರರಾಗಿ ಸ್ವಚ್ಛತೆ ಮಾಡ್ತಾ ಬಂದಿದ್ವಿ. ಇಲ್ಲಿವರೆಗೂ ಕೂಡ ನಮ್ಗೆ ಯಾವುದೇ ರೀತಿ ಭದ್ರತೆ ಇಲ್ಲ. ನಮ್ಮ ಡಿಮ್ಯಾಂಡ್ ಇರೋದು ನಮ್ಮೆಲ್ಲ ನೌಕರರಿಗೆ ಕೂಡ ಭದ್ರತೆ ಕೊಡಬೇಕು ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ಹೇಳಿ ನಾಳೆ ಏಪ್ರಿಲ್ 15ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆ, ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ ವಸತಿ ಶಾಲೆ, ಸುಮಾರು 824 ಸ್ಕೂಲಿನ ಎಲ್ಲ ಡಿ ಗ್ರೂಪ್ ನೌಕರರು ಆ ಒಂದು ಪ್ರತಿಭಟನೆಗೆ ಈ ಮಾಧ್ಯಮದ ಮೂಲಕ ಅವರೆಲ್ಲರೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಫ್ರೀಡಂ ಪಾರ್ಕ್ ಬಿಟ್ಟು ಹೋಗುದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪ್ರಣಾಳಿಕೆಯಲ್ಲಿ ಹಂತ ಹಂತವಾಗಿ ನಾವೆಲ್ಲ ಹೊರಗುತ್ತಿ ನೌಕರರ ಕಾಯಂ ಮಾಡ್ತೀವಿ ಅಂತ ಹೇಳಿದ ಸ್ವತಃ ಮುಖ್ಯಮಂತ್ರಿಗಳ ಮೊನ್ನೆ ವಿಧಾನಸೌಧದಲ್ಲಿ ಮಾಡಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ. ಅದಕ್ಕಾಗಿ ನಾವು ಮತ್ತೆ ಫ್ರೀಡಂ ಪಾರ್ಕ್ ಬೀದಿಗೆ ಬೀಳಕ್ಕೆ ಇವತ್ತು ನೇರ ಹೊಣೆ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಸರ್ಕಾರ ಇಷ್ಟೊಳಗಡೆ ನಮ್ಗೇನಾದ್ರೂ ಒಂದು ಭದ್ರತೆ ಕೊಡುವವರೆಗೂ ಕೂಡ ನಾವು ಫ್ರೀಡಂ ಬಿಟ್ಟು ಹೋಗೋದಿಲ್ಲ ಅಂತೇಳಿ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಸುಮಾರು 1,000 ಕೋಟಿ ನಾವು ಖರ್ಚು ಮಾಡ್ತೀವಿ ಒಂದು ಕಡೆ ಇರ್ತದೆ. ಆದರೆ
ಸರ್ಕಾರ ಶಿಕ್ಷಣ ವಸತಿ ಶಾಲೆಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡುವಂತವರಿಗೆ ಇವತ್ತು ಭದ್ರತೆ ಇಲ್ಲ, ಉದ್ಯೋಗ ಭದ್ರತೆ ಇಲ್ಲ, ಹೆಚ್ಚಿನ ಪೇಮೆಂಟ್ ಇಲ್ಲ, ಕಾಯಿ ಮಾತಿಲ್ಲ. ಶಿಕ್ಷಣ ಬೆಳಿಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾ ಶಿಕ್ಷಣ ಸಂಘಟನೆ ಹೋರಾಟದ ಜೊತೆಗೆ ಜಪಿಸೋ ದಿನ ಈ ಕಾಂಗ್ರೆಸ್ ಸರ್ಕಾರ. ಈ ವಸತಿ ಶಾಲೆ ಯಾಕೆ ಒತ್ತು ಕೊಡ್ತಿಲ್ಲ ಮುಖ್ಯಮಂತ್ರಿಗಳು, ಯಾಕೆ ಡಬಲ್ ಎ ಮಾಡ್ತಾರೆ ಅಂತ ಬಹಳ ಸ್ಪಷ್ಟಪಡಿಸ್ಬೇಕು ಸರ್ಕಾರ. ಒಂದ್ ಕಡೆ ತಮ್ಮ ಪ್ರಣಾಳಿಕೆಗಳಲ್ಲಿ ಹೇಳಿದ್ರು, ಬರ್ಕೊಂಡಿದ್ರೆ ಹಂತ ಹಂತವಾಗಿ ನಾವು ರಾಜ್ಯದಲ್ಲಿ ಹೊರ ಗುತ್ತಿಗೆ ಕಾರ್ಮಿಕರನ್ನ ಕಾಯ್ದು ಮಾಡ್ತೀವಿ ಅಂತ. ಈಗಾಗಲೇ ಕೆಲವು BBMP ಬೇರೆ ಕಡೆ ಮಾಡಿದ್ದಾರೆ, ಪಂಚಾಯತ್ ಮಾಡಿದ್ರೆ ಪಟ್ಟಣ ಪಂಚಾಯತಿ, ನಗರಸಭೆ, ಪುರಸಭೆ ಅಲ್ಲಿ ಒಂದಿಷ್ಟು ಕೆಲವು ಕಾಯ್ಮತ್ತಿನ ಮಾಡಿದ್ದಾರೆ. ಇನ್ನೂ ಅಲ್ಲಿ ಹೊರಗೊಳಿದ್ದಾರೆ. ಅದು ಏನ್ ಮೇಲೆ ಆಯಾ ಕಟ್ಟಿದ ಜಾಗದಲ್ಲಿ ಕಂದಾಯ ಇರ್ಬೋದು, ನೀರಾವರಿ ಇರ್ಬೋದು, ಈ ವಸತಿ ಶಾಲೆ ಇರ್ಬೋದು, ಇವು ಯಾರು ಕಡಾಖಂಡಿತವಾಗಿ ನಿಂದಿಸಿ ಬಂದ ಹೇಳಿಕೆ ಸದನದಲ್ಲಿ ಹೇಳ್ತಾರೆ ಅಂದ್ರೆ ಇದು ಕಾರ್ಮಿಕರನ್ನ ವಸತಿ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ, ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಭದ್ರತೆ ಇಲ್ಲ ಅಂದ್ರೆ, ಪೇಮೆಂಟ್ ಇಲ್ಲ ಅಂದ್ರೆ, ಕಾಯಂ ಇಲ್ಲ ಅಂದ್ರೆ ಇನ್ನು ಶಿಕ್ಷಣ ಕೊಡಬೇಡ್ರೆ ಹೇಗೆ ಇವರು ಸುಧಾರಿಸ್ತಾರೆ? ಮಕ್ಕಳಿಗೆ ಹೇಗೆ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಐತೆ? ಅದಕ್ಕೆ ಈ ವರ್ಷ ಶಾಲೆಯಲ್ಲಿ ಬೆಳೆದಂತ, ಶಾಲಾ ಕಾಲೇಜಿನಲ್ಲಿ ಬೆಳೆದಂತ ಮಕ್ಕಳು, ವಿದ್ಯಾಭ್ಯಾಸ ಮಾಡಿದಂತ ಮಕ್ಕಳು ಉನ್ನತ ವ್ಯಾಸಂಗದಲ್ಲಿ ಕೆಲಸ ಮಾಡಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣೀಭೂತರು ಈ ಕಾರ್ಮಿಕರು, ಡಿ ಗ್ರೂಪ್ ಕಾರ್ಮಿಕರು, ಕಾವಲು ಕಾಯೋರು, ಅಡಿಗೆ ಮಾಡೋರು, ಸ್ವಚ್ಛತೆ ಕೆಲಸ ಮಾಡೋರು, ಇವ್ರ ಶ್ರಮ ಬಹಳ ಇದೆ. ಹಾಗಾಗಿ ಏನ್ ಕಾಯಂ ಇರುವಂತವ್ರಿಗೆ ಏನ್ ಕೊಡ್ತಾರೆ 35,000, ಇವ್ರಿಗೂ ಕಾಯಂ ಆಗಾದ್ರೆ 35,000 ಪೇಮೆಂಟ್ ಕೊಡಿ. ಕಾನೂನಲ್ಲಿ ಪ್ರಯೋಜನ, ಅದು ಪ್ರಯೋಜನ ಇದೆ, ಕಾನೂನಲ್ಲಿ ಪ್ರಯೋಜನ ಇದೆ. ಕಾಂಟ್ರಾಕ್ಟ್ ಬೇಸ್ ಇರೋದು ಕಾಯಂ ಆಗತ್ತಲ್ಲ, ಪರ್ಮನೆಂಟ್ ರೆಗ್ಯುಲರ್ ಆಗತ್ತಲ್ಲ. ಈ ಒಂದು ಮಿನಿಮಮ್ ವೇಜಸ್ ಏನು ಸಮಾನ ದುಡಿಮೆ ಸಮಾನ ವೇತನ ಪರ್ಮನೆಂಟ್ ವರ್ಕರ್ಗೆ ಎಷ್ಟು ಕೊಡ್ತೀರೋ ಅದು 35,000 ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಈ ಹೋರಾಟ ಬಹಳ ಮಹತ್ವದ್ದಾಗಿರೋದ್ರಿಂದ ಸುಮಾರು ನಮ್ಮ ಕರ್ನಾಟಕ ರಾಜ್ಯದ ಬಿಜಾಪುರ, ಬೆಳಗಾಂ, ಹಾವೇರಿ, ದಾವಣಗೆರೆ, ರಾಯಚೂರು, ಗುಲ್ಬರ್ಗ, ಬಳ್ಳಾರಿ, ಬೀದರ್, ಮಂಡ್ಯ, ಮೈಸೂರು ಸುಮಾರು ಜಿಲ್ಲೆಗಳಿಂದ ಇವತ್ತು ಹೊರಗುತ್ತಿಗೆ ಕಾರ್ಮಿಕರು, ವಸತಿ ಶಾಲೆಯ ಕಾರ್ಮಿಕರು 6,000-7,000 ಜನ ಇದರಲ್ಲಿ ಭಾಗವಹಿಸ್ತಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಾವು ಈ ಒಂದು ಕ್ರೈಸ್ಟ್ ವಸತಿ ಶಾಲೆಯ ರಾಜ್ಯ ಡಿ ಗ್ರೂಪ್ ನೌಕರ ಸಂಘದ ಪರವಾಗಿ ನಾನು ವಿನಂತಿಸಿದ್ದೀನಿ. ಎಂ ಗಂಗಾಧರ್, ಟಿವಿಶೈ, ರಾಜ್ಯ ಕಾರ್ಯದರ್ಶಿ. ಅಲ್ಪಸಂಖ್ಯಾತರ ಇಲಾಖೆ, ಈ 3 ಇಲಾಖೆಯಲ್ಲಿ ವಸತಿ ಶಾಲೆಗಳಿವೆ ಬೇರೆ ಬೇರೆ. ಆ ಎಲ್ಲ ವಸತಿ ಶಾಲೆಗಳನ್ನ ಕೋಆರ್ಡಿನೇಟ್ ಮಾಡೋ ಸಲುವಾಗಿ ಒಂದು ಸಂಘವನ್ನ ಸರ್ಕಾರ ರಿಜಿಸ್ಟರ್ ಮಾಡಿದೆ. ಅದಕ್ಕೆ ನಾವು ಕ್ರೈಸ್ ಅಂತ ಕರ್ನಾಟಕ ಸ್ಟೇಟ್ ಯಾವುದು ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ. ಕ್ರೈಸ್ತ ಅಲ್ಲ, ಕ್ರೈಸ್ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಸರ್ಕಾರದ್ದೇ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಫ್ರಮ್ ದ ಗವರ್ನಮೆಂಟ್ ಮೊರಾರ್ಜಿ ದೇಸಾಯಿ, ಇದಕ್ಕೆ ಇಂದಿರಾ ಗಾಂಧಿ, ಇದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ, ಈ ಕಡೆ ಕಿತ್ತೂರು ಚೆನ್ನಮ್ಮ, ಈ ಕಡೆ ಏಕಲವ್ಯ ಎಲ್ಲ ಬರ್ತದೆ. ಪ್ರಿನ್ಸಿಪಲ್ ಎಂಪ್ಲಾಯರ್ ಅಂದ್ರೆ ನಮ್ಮ ಲೇಬರ್ ಲಾದಲ್ಲಿ ಪ್ರಿನ್ಸಿಪಲ್ ಎಂಪ್ಲಾಯರ್ ಅಂದ್ರೆ ಇಡಿ ಫ್ರಮ್ ದ ಕ್ರೈಸ್ ಅಂಡ್ ದ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಸೋಷಿಯಲ್ ವೆಲ್ಫೇರ್, ಮೈನಾರಿಟಿ ಅಂಡ್ ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್. ಸಿಂಬಲ್ ಅಲ್ಲ, ದ ಪ್ರಿನ್ಸಿಪಲ್ ಎಂಪ್ಲಾಯರ್ ಅಂದ್ರೆ ಉದ್ಯೋಗದಾತರು ಯಾರು ನಮ್ಮ ಡಿಪಾರ್ಟ್ಮೆಂಟ್, ಇಲ್ಲಿ 3 ಡಿಪಾರ್ಟ್ಮೆಂಟ್ ಆಗ್ತಾರೆ. 3 ಡಿಪಾರ್ಟ್ಮೆಂಟ್ ಅವರು ಆದ್ರೆ ಹ್ಯಾಂಡಲ್ ಮಾಡೋದು ಸಮಾಜ ಇಲ್ಲ, 3 ಡಿಪಾರ್ಟ್ಮೆಂಟ್ ಸೇರಿ ಒಂದು ಸಂಘವನ್ನ ರಿಜಿಸ್ಟರ್ ಮಾಡಿದ್ದಾರೆ. ಅದೇ ಕ್ರೈಸ್. ಅದಕ್ಕೆ ಇಡಿಯನ್ನು ಕೊಟ್ಟಿದ್ದಾರೆ ಪೋಸ್ಟಿಂಗ್. ಇಡಿ ಸಂಘದಲ್ಲಿ ಸರ್ಕಾರ ಕ್ರೈಸ್ ಮೂಲಕ ಬರುತ್ತಾ? ಹೌದು, ಕ್ರೈಸ್ ಒಂದು ಸ್ಪಷ್ಟೀಕರಣ. ಕ್ರೈಸ್ ಹೊರಗುತ್ತಿಗೆ ಏಜೆನ್ಸಿ ಅಲ್ಲ, ಸರ್ಕಾರ ಸ್ಥಾಪಿಸಿದ ಶೈಕ್ಷಣಿಕ ಸೊಸೈಟಿ. ಆಕ್ಚುಲಿ ಕರ್ನಾಟಕ ಪಬ್ಲಿಕ್ ಎಂಟರ್ಪ್ರೈಸಸ್ ಆಕ್ಟ್ ಪ್ರಕಾರ ಫಾರ್ ಎಕ್ಸಾಂಪಲ್ SGML 170 ಸಂಸ್ಥೆಗಳ ನಿಗಮಗಳಿದಾವಲ್ವಾ, ಮಂಡಳಿ ನಿಗಮ ಅದಾವಲ್ವಾ, ಇದೇ ಕ್ಯಾಟಗರಿಯಲ್ಲಿ ಸೊಸೈಟಿಗಳು ಸರ್ಕಾರದಲ್ಲಿ 120 ಸೊಸೈಟಿಗಳಿದಾವೆ. ಗೌರ್ಮೆಂಟ್ ಸರ್ಕಾರದ ವಿಧಾನಸೌಧಕ್ಕೆ 3 ಸೊಸೈಟಿ ಅಲ್ಲ. ಚಾ ಸೊಸೈಟಿ ಬೇರೆ ಇದೆ, ಕ್ಲೀನ್ ಸೊಸೈಟಿ ಬೇರೆ ಇದೆ, ಟಾಯ್ಲೆಟ್ ಸೊಸೈಟಿ ಬೇರೆ. ಸರ್ಕಾರ ಇಂಡೈರೆಕ್ಟ್ ಆಗಿ ಕೊಡೋದು ಸರ್ಕಾರ ಇಲ್ಲ, ಕ್ರೈಸ್ ಮೂಲಕ. ಔಟ್ಸೋರ್ಸ್ ಕೇಳಿ, ಇದು ಇನ್ಸೋರ್ಸ್ ಅಲ್ಲ, ಔಟ್ಸೋರ್ಸ್ ಅಂದ್ರೆ ಕಾಲ್ ಫಾರ್ ಮಾಡ್ತಾರೆ. KTP ಪಡೆಯಲ್ಲಿ ಕಾಲ್ ಫಾರ್ ಮಾಡ್ತಾರೆ. ಅದು ಅವ್ರು ಏನೇನು ಇಲ್ಲ ಹಂಗಿಲ್ಲ, ಅವ್ರು ಕೊಡ್ತಿರೋದೇ ಕಡಿಮೆ ಸಂಬಳ. ಈ ಗುತ್ತೇದಾರರಲ್ಲಿ ಹೇಳ್ತಿಲ್ಲ ಅವರು.
ಕಾಂಟ್ರಾಕ್ಟರ್ ಅವರ ನಿಮ್ಮನ್ನ ಅಪಾಯಿಂಟ್ ಮಾಡಿದ್ದು ಹೌದು ಸರ್ ಹೌದು ಕಾಂಟ್ರಾಕ್ಟ್ ಅವ್ರು ಅಪಾಯಿಂಟ್ ಮಾಡ್ತಾರೆ ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್ ಮಾಡಿ ಎನ್ ಜಿ ಅವ್ರು ಅಪಾಯಿಂಟ್ ಮಾಡ್ಕೊಂತಾರೆ ಸರ್ ಅಪಾಯಿಂಟ್ ಮಾಡ್ಕೊಂಡ್ರೆ ಈ ಪ್ರೈಸ್ ಇಂದ ಸ್ಕೂಲಿಗೆ ಅಮೌಂಟ್ ಆಗ್ತದೆ ಸರ್ ಆ ಸ್ಕೂಲಿಗೆ ಅಮೌಂಟ್ ಆಗ ಚೆಕ್ ವೇತನ ಕೊಡಿ. ಇದನ್ನ ಕೇಳ್ತಾ ಇರೋದು ನೀವು ಇದನ್ನ ಹೊರಗುತ್ತಿಗೆ ಎಲ್ಲ ಗುತ್ತಿಗೆ ಬಿಟ್ಬಿಟ್ಟು ನಮ್ಮನ್ನ ಕಾಯಂ ನೌಕರರು ಮಾಡಿಸಿ ಡೈರೆಕ್ಟ್ ಇಲಾಖೆ ಪುರಾವ ಮಾಡಿ ಆಕ್ಚುಲಿ ಹೊರಗುತ್ತಿಗೆ ನೀವು ಮುಂದುವರಿಸಿದ್ರೆ ಅಪರಾಧ ಅಂತ ಕಾನೂನು ಹೇಳುತ್ತೆ. ನಾವು ಅದಕ್ಕೆ ಕೇಳಕ್ ಬಂದಿದ್ದು. ನಮ್ಗೇನಂದ್ರೆ ಭಾಳ ಮಂದಿ ಗೊತ್ತಾಗ್ಲಾರ್ದು ಇಲ್ಲಿ ಎಂಪ್ಲಾಯ್ಸ್ ಏನ್ ಹೇಳ್ತಾರೆ ಅಂದ್ರೆ ಹೊರಗುತ್ತಿಗೆ ಯಾವಾಗ ಕೊಡ್ಬೇಕು, 60 ದಿನ 70 ದಿನ ಕೆಲಸ ಇತ್ತು ಒಂದು ಟೆಂಪರರಿಗೆ ತಗೊಳ್ಳೋದು ಟೆಂಪ್ರರಿ ಮೀನ್ಸ್ ಲೆಸ್ ದೆನ್ 72 ಡೇಸ್, ಲೆಸ್ ದೆನ್ 62 ಡೇಸ್. ಫುಲ್ ಮಾಡಿಸ್ತಾ ಇದ್ದಾರೆ ಅಂತ ದಿನಕ್ಕೆ 16 ಗಂಟೆ 20 ವರ್ಷ ಕೆಲಸ ಮಾಡ್ತೀವಿ ನಾವು. ಆಮೇಲೆ 16 ಗಂಟೆ ಬಹಳ ಇಲ್ಲ 8 ಗಂಟೆ ಈಗ ಕೇಳಿ, ಇಂದಿರಾ ಗಾಂಧಿಯಿಂದ ವಾಜಪೇಯಿ ಶಾಲೆ ತನಕ 827 ವಸತಿ ಶಾಲೆಯಲ್ಲಿ 2 ಲಕ್ಷ ವಿದ್ಯಾರ್ಥಿಗಳು 2 ಲಕ್ಷ ವಿದ್ಯಾರ್ಥಿಗಳು 80, 91, 95 ಬಾಗಲಕೋಟೆಯಲ್ಲಿ 100% ರಿಸಲ್ಟ್ ತೆಗಿಲಿಕ್ಕೆ ಅವ್ರಿಗೆ ಊಟ ಅನ್ನ ವಸತಿ ತಯಾರು ಮಾಡದೆ ನಾವು 20 ವರ್ಷ. ಅಂದ್ರೆ ಸ್ಕೂಲಿಗೆ ಬೇರೆ ಕಡೆ ಹೋಗ್ತಾರೆ, ಇಲ್ಲಿ ನಮ್ಮಲ್ಲಿ ವಾಸ ಒಳ್ಳೆ- ಮಾಡ್ತಾರೆ. Residential means